ಜನರ ಬೇರಾಮತಿ ಕೆಡಿಸಿರುವ ಸಾವಿರ ಗುಣಿಗೆ ಮಣಿಯುವೆನು, ಸಾಧು ನಿಜ ಗುಣಿಗೆ ಮಣಿಯುವೆನು. ವಂದನಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋಳ್ಮನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾದಿ ಸುಂದರನಾಗಿ ಕೈದ ಶ್ರೀ ತಿಳಿಸಿದ್ದ ಸಿದ್ಧರುಡರಿಗೆ ಮತನಪ್ಪೆ, ಸಿದ್ಧರುಡರಿಗೆ ಮತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರುವವೇ ಶಾಸ್ತ್ರವೆಂಬುವವರಿಗ. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು, ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 6ನೇ ಅಧ್ಯಾಯದ 23ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಸಹ ನಿಶ್ಚಯೇನ ಯೋಕ್ತವ್ಯ ಯೋಗ ಅನಿರ್ವಣ ಚೇತಸ ಅಂತ ಈ ಶ್ಲೋಕದ ಅಭಿಪ್ರಾಯ. ಅಂದರೆ ದುಃಖ ಸಂಬಂಧ ಇಲ್ಲದ ನಿರೋಧವಾದ ಅವಸ್ಥೆಯನ್ನೇ ಯೋಗ ಶಬ್ದಕ್ಕೆ ಅರ್ಥ ಅಂತ ಇಲ್ಲಿ ತೀರ್ಮಾನ ಮಾಡ್ಯಾರ. ನಾವು ಯೋಗ ಅಂದರೆ ಹಲವು ರೀತಿಯ ಯೋಗಗಳಿಗೆ ಮನಸ್ಸು ವಿಚಾರ ಮಾಡಲಿಕ್ಕೆ ಹೋಗ್ತದೆ. ಈ ಯೋಗವು ಯಾವ ರೀತಿ ಇರಬೇಕಂದ್ರೆ ಯಾವ ಉದ್ಯೋಗವಿಲ್ಲದೆ ಚಿತ್ತದ ಸಮಾಧಾನ ಮಾತ್ರದಿಂದ
ಮಾಡಲಿಕ್ಕೆ ಸಾಧ್ಯವಿನ ಮನಸ್ಸಿನಲ್ಲಿ ಅಸಮಾಧಾನ ಇದ್ದಾಗ ಈ ಯೋಗವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಈ ಅನಾತ್ಮಕಾರವಾದ ಸಮಸ್ತ ರೂಪವಾದ ದುಃಖಗಳಿಗೆ ವಿರೋಧವಾದುದರಿಂದ ಅದು ದುಃಖಗಳ ಸಂಬಂಧಕ್ಕೆ ಯೋಗ ರೂಪವೇ ಸಂಯೋಗ ವಿಯೋಗವಾಗಿರುವುದು. ನಾವು ಬಹಳ ಸಲ ಹಿಂದೆ ವಿಚಾರ ಮಾಡಿವಿ ಯೋಗದ ಬಗ್ಗೆ. ಯೋಗ ಅಂದ್ರೇನು? ಕೂಡುವುದು ಅಂತ. ಎಲ್ಲಿ ಕೂಡೋದು? ದುಃಖದಲ್ಲಿ ಕೂಡದೆ ಇರುವಂತ ಸ್ಥಿತಿನೇ ಯೋಗ. ದುಃಖಗಳಾವಲ್ಲ ನಮಗೆ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅನ್ನುವಂಥ ಈ ತ್ರಿತಾಪಗಳು, ಅದರ ಕೆಳಗಡೆ ಇರುವಂಥ ಅನೇಕ ದುಃಖಗಳು. ನಮಗೆ ದುಃಖ ಆದಾಗ ಮನಸ್ಸು ಏನಾಗ್ತದಂದ್ರೆ ಅದು ಅನೇಕ ಆಕಾರವಾಗಿ ಅದು ತನ್ನ ಏಕಾಗ್ರತೆಯನ್ನು ಕಳೆದುಕೊಂಡು ದುಃಖದ ಕಡೆ ಮುಖ ಮಾಡ್ತದೆ. ಆ ಕಾರಣಕ್ಕಾಗಿ ಎಲ್ಲ ದುಃಖಗಳ ಕೂಡುಕುವಿಯಿಂದ ಬೇರೆಯಾಗುವುದೇ ಯೋಗ. ದುಃಖಗಳಿಂದ ಏನು ಕೂಡಲ್ಲ ಮನಸ್ಸು. ಆ ಎಲ್ಲ ದುಃಖಗಳಿಂದ ಬೇರೆಯಾಗುವುದೇ ಯೋಗ. ಅದೇನು ಮತ್ತೆ ಬೇರೆ ಏನೂ ಅಲ್ಲ. ಆದರೆ ಆ ಯೋಗ ಆಗಬೇಕಾಗಿದ್ರೆ ನಿರಂತರವಾದ ಜನ್ಮ ಜನ್ಮಾಂತರದ ಪ್ರಯತ್ನ ಬೇಕು. ಈ ಜನ್ಮದಲ್ಲಿ ಕೂಡ ಆ ಯೋಗದಿಂದ ನನಗೆ ಆನಂದ ಆಗುತ್ತದೆ ಅನ್ನುವಂಥ ವಿಶ್ವಾಸ ಬೇಕು. ಇವು ಇದ್ದಿಲ್ಲ ಅಂದರೆ ಯಾರಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಯೋಗ ಚಿತ್ತವೃತ್ತಿ ನಿರೋಧ ಅಂದರೆ ಹಿಂದೆ ಯೋಗದ ವಿಷಯಗಳನ್ನು ಉಪಸಂಹಾರ ಮಾಡುವಾಗ ಯೋಗೋ ಭವತಿ ದುಃಖ ಎಂದು ಹೇಳಿರುವುದನ್ನು ಇಲ್ಲಿ ನೆನಪನ್ನು ಮಾಡಿಕೊಳ್ಳಬಹುದು ಅಂತ ಇಲ್ಲಿ ಮಹಾತ್ಮರು ಹೇಳ್ತಾರೆ. ಕಾರಣವೇನು ಅಂದರೆ ಈ ಒಂದು ದುಃಖ ಸಂಯೋಗ ವಿಯೋಗ ರೂಪವಾದ ಈ ಯೋಗಕ್ಕೆ ಏನು ಸಾಧನೆ ಅಂತ ವಿಚಾರ ಮಾಡಿದರೆ ಇಲ್ಲಿ ಎರಡು ಸಾಧನೆಗಳಿಂದ ಯೋಗವನ್ನು ಸಾಧಿಸಬಹುದು ಅಂತ ಮಹಾತ್ಮರ ಉದ್ದೇಶ. ಮೂಲದಲ್ಲಿ ಸಹ ನಿಶ್ಚಯೇನ ಯೋಗ್ಯೋ ಇತಿ ಎಂದು ಹೇಳಿ ನಿಶ್ಚಯ ಅಂತಿಟ್ರಲ್ಲಿ ಪ್ರಥಮದಲ್ಲಿ ನಿಶ್ಚಯ ಅಂದರೆ ನಿರ್ಣಯ ಅಂತ. ನಾವು ಯಾವುದೋ ಒಂದು ಮನೆಯಲ್ಲಿ ನಡೆಯುವಂಥ ಮಗಳ ಅಥವಾ ಮಗನ ಮದುವೆ ಕಾರ್ಯವನ್ನು ಪ್ರಥಮದಲ್ಲಿ ನಿಶ್ಚಯ ಮಾಡ್ತೀವಿಲ್ಲ. ನಿಶ್ಚಯ ನಿರ್ಣಯ ಮಾಡಲಾರದೆ ಆ ಮದುವೆ ಕಾರ್ಯವನ್ನು ಸಾಧಿಸಲು ಸಾಧ್ಯವಿಲ್ಲ. ಹಾಗೆಯೇ ಇಲ್ಲಿ ಗುರುವಾಕ್ಯದಲ್ಲಿಯೂ ಶಾಸ್ತ್ರದ ವಚನಗಳಲ್ಲಿಯೂ ಇದು ಸತ್ಯ ಅನ್ನುವಂಥದ್ದು ದೃಢ ಬುದ್ಧಿಗೆ ನಿಶ್ಚಯವಾಗಬೇಕು ನೋಡ್ರಿ. ಗುರುವಾಕ್ಯಗಳಿವು, ಶಾಸ್ತ್ರವಾಕ್ಯಗಳು. ಗುರುವಾಕ್ಯಕ್ಕೂ ಶಾಸ್ತ್ರವಾಕ್ಯಕ್ಕೂ ಏನು ವ್ಯತ್ಯಾಸ ಅಂತ ವಿಚಾರ ಮಾಡಿದರೆ ವೇದಗಳೇ ಶಾಸ್ತ್ರಗಳು, ಶಾಸ್ತ್ರದ ವಾಕ್ಯಗಳೇ ಗುರುವಿನ ವಚನಗಳು. ಹಾಗಾಗಿ ಇಂಥ ನಿಶ್ಚಯದಿಂದ ನಾವು ಯೋಗವನ್ನು ಸಾಧನೆ ಮಾಡಬೇಕು. ಮದುವೆ ನಿಶ್ಚಯ ಮಾಡಿವೆಂದರೆ ಪೂರ್ವ ತಯಾರದಿಂದ ಯಾವ ಕಾರಣಕ್ಕೂ ನಿಲ್ಲಬಾರದು, ನಿಲ್ಲಕ್ಕೆ ಬಿಡಬಾರದು. ಇದು ಮಾಡಿಯೇ ತೀರಬೇಕು ಅನ್ನುವಂಥ ಛಲ ಅದಿಲ್ಲ ನಮ್ಮಲ್ಲಿ. ಅದರಂತೆ ಇಲ್ಲಿ ಗುರುಶಾಸ್ತ್ರಾದಿಗಳ ವಾಕ್ಯಗಳಲ್ಲಿ ನಿಶ್ಚಯ ಬರಬೇಕು ನೋಡು.
ಏನು ನಿಶ್ಚಯ ಮಾಡೋದು ಅಂದರೆ, ಇಷ್ಟು ಕಾಲದವರೆಗೂ, ಇಲ್ಲಿವರೆಗೂ, ಪ್ರಾರಂಭದಿಂದ ಇಲ್ಲಿವರೆಗೂ ನಾವು ಏನೇನು ಅಭ್ಯಾಸವನ್ನು ಮಾಡಿದರೂ ಕೂಡ ಅದು ನಮಗೆ ಸಿದ್ಧಿ ಆಗಲಿಲ್ಲ. ಇನ್ನು ಮೇಲೆ ಅದು ಹೇಗೆ ಆದೀತು ಅನ್ನುವ ಅನುಮತಕ್ಕೆ ನಾವು ಹೋಗಬಾರ್ದು. ಇಲ್ಲಿವರೆಗೂ ಕೇಳ್ತಾ ಇದ್ದೀವಿ, ಶಾಸ್ತ್ರ ಏನಾಗಿಲ್ಲಪ್ಪ, ಇನ್ನು ಮೇಲೆ ಕೇಳಿದ್ರು ಕೂಡ ಏನು ಆಗುತ್ತದೆ ಅನ್ನುವ ಭಾವ ಬರಬಾರ್ದು ಅಂತ. ಅದು ಯಾಕಂದರೆ ಸದಾಕಾಲ ಚಿತ್ತದಲ್ಲಿ ಇದು ಅಭ್ಯಾಸ ಮಾಡಬೇಕಂತ. ಅಭ್ಯಾಸ ಅಂದ್ರೇನು? ಮನನ ಅಂತ ಅರ್ಥ. ಈ ಜನ್ಮದಲ್ಲಿ ಆಗಲಿ ಮುಂದಿನ ಜನ್ಮದಲ್ಲಿ ಆಗಲಿ ಅವಶ್ಯವಾಗಿಯೂ ಈ ಯೋಗ ಸಿದ್ಧಿ ಆಗ್ತದೆ ನೋಡ್ರಿ. ಶಿವಜೀವರ ಏಕತ್ವದ ಪರಮಾನಂದ ಪ್ರಾಪ್ತಿ ಆಗೇ ಆಗುತ್ತದೆ ಎಂದು ಉತ್ಸಾಹದಿಂದ ಅಭ್ಯಾಸ ಮಾಡ್ಬೇಕಂದ. ಮದುವೆ ಮಾಡುವಾಗ ಎಷ್ಟು ಉತ್ಸಾಹ ನಮಗೆ. ಹಿಂದೆ ನಮಗೆ ಬಹಳಷ್ಟು ಸಾಲ ಸೂಲ ಅನಂತ ಒತ್ತಡ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಮದುವೆ ಮನೆಯಲ್ಲಿ ಏನು ಉತ್ಸಾಹ, ಏನು ಕಳೆ, ಏನು ಪ್ರೇಮ, ಏನು ಪ್ರೀತಿ, ಅಂದರೆ ಮುಂದೆ ಏನಾಗುತ್ತದೆ, ಹಿಂದೆ ಏನು ಆಗಿದೆ ಅನ್ನೋದು ಎಲ್ಲವೂ ಮರೆತು ಇದು ಆದ್ರೆ ಚಂದ ಅಂತೇಳಿ ಹೆಂಗೆ ಮರೆತು ಮಾಡ್ತೀವಿ, ಅದೇ ಪ್ರಕಾರವಾಗಿ ಉತ್ಸಾಹದಿಂದ ನಾವು ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಮುಂದೆ ಮುಂದೆ ಹೋಗಬೇಕು ವಿನಃ ಹಿಂದೆ ಹಿಂದೆ ಎಂದೂ ಬರಬಾರದು. ನಮಗೆ ಏನಾಗಿದೆ ಅಂದರೆ, ಪ್ರಪಂಚದಲ್ಲಿ 1000 ಸಲ ಸೋತರೂ ಕೂಡ ಮತ್ತೆ ಮುಂದೆ ಹೋಗಬೇಕು ಅಂತ ಉತ್ಸಾಹ ಭಾಳ ಮಂದಿಗೆ ಆದ. 1000 ಸಲ ಸೋತೀವಿ, ಸೋತವ್ರನ್ನ ನೋಡಿವಿ. ಅದಕ್ಕೆ ನಿಜಗುಣ ಸ್ಪಷ್ಟವಾಗಿ ಹೇಳಿರಲ್ಲ, ಕಂಡು ಕೇಳಿ ಮತ್ತೆ ಮೋಹಿಪರೆ ಭೂಮಂಡಲದ ಭೋಗ ಅಂದ್ರವ್ರು. ಎಷ್ಟು ಸಲ ಕಂಡಿಲ್ಲ, ಎಷ್ಟು ಸಲ ನೋಡಿಲ್ಲ, ಇದೆಲ್ಲ ಕಂಡು ಕೇಳಿ ಮತ್ತೆ ನಾವು ಅದರಲ್ಲಿ ಉತ್ಸಾಹಕರಾಗಿ ಎಷ್ಟು ಕಷ್ಟವನ್ನು ಪಟ್ಟು ಅದು ಬಿಡಬಾರದು ಅಂತ ಛಲ ತೊಡ್ತೀವಿ. ಅಲ್ಲಿ ಮಾಡಬೇಡ ಮಹಾರಾಯ, ಇಲ್ಲಿ ಮಾಡು ಅಂತಾರೆ ಅವರು. ಇಲ್ಲಿ ಮಾಡು. ಹಾಗಾಗಿ ನಿರುತ್ಸಾಹ ಯಾವಾಗ ಮನುಷ್ಯಗೆ ಬಂತು ಅಂದರೆ ಆ ವ್ಯಕ್ತಿ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಉತ್ಸಾಹ ಇರಬೇಕು. ಪ್ರಪಂಚ ಮಾಡಬೇಕು, ಸಂಸಾರ ಮಾಡಬೇಕಾದ್ರೂ ಉತ್ಸಾಹ ಬೇಕು. ಮತ್ತು ಅಲ್ಲೇ ಉತ್ಸಾಹ ಬೇಕಂದ್ರೆ ಇಲ್ಲಿ ಉತ್ಸಾಹ ಇಲ್ಲಂದ್ರೆ ಹೇಗಾಗ್ತದೆ? ಸಂತೋಷದಿಂದ ಮಾಡಬೇಕಂತ. ಅಲ್ಲಿ ಸೋಲ್ ಆಗ್ತದೆ. ನಿನಗೆ ಎಷ್ಟೇ ಸಂತೋಷ ಪ್ರಯತ್ನ ಮಾಡಿದ್ರೆ ಸೋಲಾಗ. ಆದ್ರೆ ಇಲ್ಲಿ ಕಷ್ಟ ಆದ್ರೂ ಪರವಾಗಿಲ್ಲ, ಜಯ ಆದ್ ನೋಡ್ರಿ. ಕಷ್ಟ ಅನಿಸ್ಬಹುದು, ಕಷ್ಟ ಇಲ್ಲ ಆದ್ರೆ ಅನಿಸ್ಬಹುದು. ಆದ್ರಾಗಲಿ ಮುಂದೆ ಜಯ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅದ್ ನೋಡ್ರಿ. ಹಾಗಾಗಿ ಇಲ್ಲಿ ಉತ್ಸಾಹ ಅನ್ನುವುದು ಬಹಳ ಪ್ರಾಮುಖ್ಯವಾದದ್ದು. ಇದಕ್ಕೆ ಒಬ್ಬ ಟಿಟ್ಟಿವ ಪಕ್ಷಿ ಅನ್ನುವಂಥದ್ದು, ಟಿಟ್ಟಿವ ಅನ್ನುವಂಥ ಒಂದು ಪಕ್ಷಿ ಹೆಸರು. ಅದು ಏನು ಮಾಡಿತು ಅಂದರೆ, ತಾನಿರದ ಇಷ್ಟು ಸಮುದ್ರವನ್ನು ಒಣಗಿಸಬೇಕು ಅಂತ ನಿಶ್ಚಯದಿಂದ ಹುಲ್ಲಿನ ತುದಿಗೆ, ಹುಲ್ಲು ಬಾಯಲ್ಲಿಟ್ಟುಕೊಂಡು ಆ ತುದಿಗೆ ಎಷ್ಟು ಹತ್ತವ ನೀರು? ಒಂದು ಹನಿ ಅಲ್ಲ. ಆ ತುದಿಗೆ ಸಮಾನವಾದ ತನ್ನ ಚಂಚುವಿನಿಂದ ಸಮುದ್ರದ ನೀರಿನ ಬಿಂದುವನ್ನು ತೆಗೆದುಕೊಂಡು ಒಂದು ತೀರದ ಮೇಲೆ ಸುರಿಯುತ್ತಿತ್ತಂತೆ.
ಆ ಖೇದವನ್ನು ಬಿಟ್ಟು ಅಭ್ಯಾಸ ಮಾಡುವುದರಿಂದ ಮನಸ್ಸು ನಿಗ್ರಹವಾಗಬಲ್ಲದು ಎಂದರ್ಥ. ಅದು ನೋಡ್ರಿ, ಅದು ಸಾಧ್ಯ ಆದೇನೋ ಇಲ್ಲ, ಆದರೂ ಕೂಡ ಅದಕ್ಕೆ ಉತ್ಸಾಹದ ಇದು ಒಣಗಿಸಿಯೇ ತೀರಬೇಕು ಅಂತ, ನೀರನ್ನು ಖಾಲಿ ಮಾಡಬೇಕಂತ. ಹಾಗೆ ವೇದಾಂತವನ್ನು ಅರಿತಂತ ಸಂಪ್ರದಾಯಸ್ಥರು ಒಂದು ಉದಾಹರಣೆಯನ್ನ ಮೇಲಿಂದ ಮೇಲೆ ಹೇಳ್ತಾರೆ. ಅದೇನಪ್ಪ ಅಂದ್ರೆ, ಒಂದು ಸಮುದ್ರದ ದಂಡೆಯಲ್ಲಿ ಟಿಟ್ಟೆಬ ಎಂಬ ಪಕ್ಷಿಯು ಒಂದು ಕಾಲದಲ್ಲಿ ತಾನು ಮೊಟ್ಟೆಯನ್ನು ಇಟ್ಟು ಆ ಸಮುದ್ರವು ಉಕ್ಕೇರಿ ಬಂದು ಆ ಮೊಟ್ಟೆಗಳನ್ನು ಹೊಡೆದುಕೊಂಡು ಹೋಗಬಹುದು ಅಂತ ವಿಚಾರ ಮಾಡಿರ್ತದ. ಸಮುದ್ರ ದಂಡಿಗಿಟ್ಟದ, ನೀರು ಹೆಚ್ಚಿಗೆ ಬಂದರೆ ಮೊಟ್ಟೆಗಳನ್ನು ಹೊಡ್ಕೊಂಡು ಹೋಗ್ತದ ಅಂತ ತಿಳಿದು ಅದನ್ನ ಕಂಡಂತ ಟಿಟ್ಟೆಬ ಪಕ್ಷಿ ಪುತ್ರ ದುಃಖವನ್ನ ಸಹಿಸಲಾರದೆ, ಆ ಮರಿಗಳು ಹುಟ್ಟಿದವಲ್ಲ ಆ ದುಃಖವನ್ನು ಸಹಿಸಕ್ಕಾಗಲಾರದೆ ಪಕ್ಷಿಯು ಸಿಟ್ಟಿನಿಂದ ಈ ಸಮುದ್ರವನ್ನು ನಾನು ಒಣಗಿಸುತ್ತೇನೆ ಅಂತ ಶಪಥ ಮಾಡಿತು ನೋಡ್ರಿ. ಅದೇ ಅಲ್ಲ ನನ್ನ ಮಕ್ಕಳನ್ನ ಹೊಡ್ಕೊಂಡು ಹೋದದ್ದು ಎಂದು ಪ್ರತಿಜ್ಞೆ ಮಾಡಿ, ತನ್ನ ಪ್ರತಿಜ್ಞೆಯನ್ನ ನೆರವೇರಿಸೋಕ್ಕೋಸ್ಕರವಾಗಿ ಹುಲ್ಲು ಕಡ್ಡಿಯ ತುದಿಗೆ ಅದೇನು ಮಾಡಿತು, ತನ್ನ ಕೊಕ್ಕಿನ ಮುಂಭಾಗದಿಂದ ಒಂದೊಂದು ಹನಿ ನೀರನ್ನ ಸಮುದ್ರದ ಹೊರಗೆ ಹಾಕ್ಲಿಕ್ಕತ್ತ. ಇದನ್ನು ಕಂಡು ಆ ಪಕ್ಷಿಯ ಬಂಧು ಬಾಂಧವರು ಏನು ಮಾಡಕತ್ತದ ಅಂತ ಗೊತ್ತಾದಾಗ ಎಲ್ಲ ಬಳದವರು ಬಂದು, ಅಯ್ಯೋ ಟಿಟ್ಟೆವ ಸಂಬಂಧಿ ಎಂತ ಹುಚ್ಚಿದ್ದಿ ನೀನು ಅಂತ ಕೇಳುವು. ಎಂತ ಹುಚ್ಚಿ, ಸಮುದ್ರ ಅಂದ್ರೇನು, ನೀನಂದ್ರೇನು, ನಿನಗೂ ಸಮುದ್ರಕ್ಕೂ ಅಳತೆ ಮಾಡಿ ನೋಡು ಒಂದ್ಸಲ ಅಂತ ಹೇಳಿದ್ವು. ಇದು ಸಾಧ್ಯ ಆದೇನು? ಒಣಗಿಸುವುದು ಅಂದರೆ ಏನು ಗೊತ್ತೇನು? ಸಮುದ್ರ ಅಂದ್ರೆ ಏನು ಗೊತ್ತು, ಒಣಗಿಸುವುದಂದ್ರೆ ಏನು ಗೊತ್ತು, ಏನಾದ್ರೂ ಗೊತ್ತದೇನಂತ ಕೇಳಿದ್ವು. ಇದು ನಿನ್ನಿಂದ ಸಾಧ್ಯವೇ? ಅಸಾಧ್ಯವಾದ ಕಾರ್ಯಕ್ಕೆ ಕೈ ಹಾಕಿ ಅವಮಾನ ಮಾಡಿಕೊಳ್ಳಬೇಡ, ಇದು ನಿನ್ನಿಂದ ಆಗದ ಕೆಲಸ ಅಂತ ಎಷ್ಟು ಹೇಳಿದ್ರು, ಪರಿಪರಿಯಾಗಿ ಹೇಳಿದ್ರು ಕೂಡ ಪಕ್ಷಿಯು ತನ್ನ ದೃಢವಾದ ನಿಶ್ಚಯವನ್ನು ಬಿಡದೆ ತನ್ನ ಕೆಲಸವನ್ನು ಮಾಡುತ್ತಲೇ ಇತ್ತು. ನೀವೇನೇ ಹೇಳ್ರಿ, ನಾ ಪ್ರತಿಜ್ಞೆ ಮಾಡೀನಿ, ನನ್ನ ಕೆಲಸ ನಾ ಮಾಡ್ತೀನಿ, ನೀವು ಹೇಳೋದಿತ್ತು ಹೇಳಿರಿ ಹೋಗ್ರಿ ಅಂತ. ಅದು ಕಾರ್ಯಂದ ಸಾಧಯಾಮಿ ದೇಹಂದ ಪಾತಯಾಮಿ ಅಂತ, ಕಾರ್ಯವನ್ನ ಸಾಧಿಸುವನು ಒಂದು, ಇಲ್ಲಂದ್ರೆ ದೇಹ ಬಿಡೋದು ಒಂದು, ಎರಡಗೊಂದಾಗ್ತಲ್ಲ. ಆದರೆ ಈ ಕಾರ್ಯ ಆಗಲಿ ಸಾಧಿಸ್ತೀನಿ, ಆಗದಿದ್ರೆ ಸಾಯ್ತೀನಿ, ಮುಂದಿನ ಜನ್ಮದಲ್ಲಿ ಆದರೂ ಕೂಡ ಇದನ್ನು ಸಾಧಿಸಿಯೇ ತೀರುತ್ತೇನೆ. ನೋಡು ಪಕ್ಷಿ ಎಂಥ ಪ್ರತಿಜ್ಞೆ ಮಾಡ್ಯಾರ. ಈ ಜನ್ಮಕ್ಕೆ ಆಗ್ಬೇಡ, ಆದಷ್ಟಾಗಲಿ, ಸತ್ನಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಪ್ರಾರಂಭ ಮಾಡ್ತೇನೆ, ಅಲ್ಲಿ ಆಗಲಿಲ್ಲ ಮತ್ತೆ ಜನ್ಮ ಎತ್ತೇನೆ, ಮತ್ತೆ ಇದೇ ಕೆಲಸ ಮಾಡ್ತೇನೆ. ಹಾಗೆ ದೃಢವಾಗಿ ತನ್ನ ಕೆಲಸವನ್ನ ಮಾಡುತ್ತಲಿದ್ದು ದೃಢತೆಯಿಂದ ಕೆಲಸ ಮಾಡುವವನಿಗೆ ಪರಮೇಶ್ವರನು ಸಹಾಯ ಮಾಡುವನಲ್ಲವೇ? ನಮ್ಮಿಂದ ಸಹಾಯ ಆಗದಿದ್ರೂ ಕೂಡ ಆ ದೃಢ ನಿಶ್ಚಯ ಪ್ರತಿಜ್ಞಾ ಭಾವ ಇಲ್ಲದ ಅಲ್ಲಿ ಭಗವಂತ ಹಿಂದಿರ್ತಾನ, ಭಗವಂತ ಸಹಾಯ ಮಾಡ್ತಾನ. ಈ ನ್ಯಾಯದಂತೆ ಭಗವಂತನು ನಾರದ ಮಹರ್ಷಿಯ ಹೃದಯದಲ್ಲಿ ಈ ದಾರಿ ಹಿಡಿದು ಹೋಗಲು ಪ್ರೇರಣೆಯನ್ನು ಮಾಡಿದ. ಯಾರು? ಪರಮಾತ್ಮ, ಹೇ ನಾರದ,
ಈ ದಾರಿ ಹಿಡಿದು ನೀನು ಹೋಗು ಅನ್ನುವಂಥ ಪ್ರೇರಣೆಯನ್ನು ಮಾಡಿದಾಗ ಆ ಭಗವಂತನ ಆಜ್ಞೆ ಅನುಸಾರವಾಗಿ ನಾರದ ಮಹರ್ಷಿಗಳು ಅದೇ ದಾರಿಯಿಂದ ಬಂದರು. ಪಕ್ಷಿಯನ್ನು ನೋಡಿದ್ರು. ಆವಾಗ ನಾರದ ಮಹರ್ಷಿಗಳು, ಈ ಸಮುದ್ರವನ್ನು ಒಣಗಿಸಲು ನಿನ್ನಿಂದ ಆಗಲಾರದು, ಈ ಕೆಲಸವನ್ನು ಬಿಟ್ಟು ಬಿಡು ಅಂತ ನಾರದ ಮಹರ್ಷಿ ಪಕ್ಷಿ ಹೇಳಿದ. ಯಾವ ಪಕ್ಷಿ? ಟಿಟ್ಟಿಬ ಅನ್ನುವ ಪಕ್ಷಿ. ಆ ಪಕ್ಷಿಯು ನಾರದರ ಮಾತುಗಳನ್ನು ಕೇಳಿ ತನ್ನ ಉತ್ಸಾಹವನ್ನು ಕಳೆದುಕೊಳ್ಳದೆ ತನ್ನ ಕೆಲಸವನ್ನು ಮಾಡದಲೇ ಹೋಯಿತು. ಪಕ್ಷಿಯ ಈ ದೃಢ ನಿಶ್ಚಯವನ್ನು ಕಂಡು ನಾರದರು ಪರಮ ಸಂತೋಷಪಟ್ಟರು. ಮಾನವರು, ಮನುಷ್ಯರು, ದೇವತೆಗಳೇ ತಮ್ಮ ಕಾರ್ಯದಲ್ಲಿ ಉತ್ಸಾಹವನ್ನು ಕಳೆಕೊಂಡು ತಪಶಕ್ತಿ ಇದ್ದರೂ ಮಾಡದೆ ಅವರು ಹಿಂದಕ್ಕೆ ಹೋಗ್ಯಾರ. ಅಂಥದ್ರಲ್ಲಿ ಇಂತಹ ಪಕ್ಷಿ ಈ ಕೆಲಸ ಮಾಡ್ತದಂದ್ರೆ ನಾರದ ಅದಕ್ಕೆ ಸಹಾಯ ಮಾಡಬೇಕು ಅಂತ ಬಯಸಿ ಅದಕ್ಕೆ ಹೇಳಿದ, ನೋಡು ಪಕ್ಷಿ, ನಿನ್ನಿಂದ ಆಗೋದಿಲ್ಲ, ಆದರೆ ನಿನ್ನ ಛಲ, ನಿನ್ನ ಉತ್ಸಾಹ, ನಿನ್ನ ದೃಢತೆ, ನಿನ್ನ ವಿಶ್ವಾಸ ಇದನ್ನೆಲ್ಲ ನೋಡಿದ್ರೆ ಏನಾದರೂ ಸಹಾಯ ಮಾಡ್ಬೇಕಂತ ಅನಿಸ್ತದ, ಏನಾದರೂ ನನ್ನಿಂದ ಸಹಾಯವನ್ನು ಕೇಳು ಅಂತ ನಾರದ ಮಹರ್ಷಿಗಳು ಪಕ್ಷಿ ಹೇಳಿದರು. ಆವಾಗ ನಾರದ ಮಹರ್ಷಿಗಳು ಗರುಡನನ್ನ ಕುರಿತು, ಪಕ್ಷಿಗಳ ರಾಜಲ್ಲ ಗರುಡ, ಎಲೈ ಪಕ್ಷಿ ರಾಜನೇ, ನಾರದ ಹೇಳಿದ, ಸಮುದ್ರವು ನಿನ್ನ ಸಜಾತಿಯ ಪಕ್ಷಿಗೆ ದ್ರೋಹವನ್ನು ಮಾಡ್ಯದ. ನಿನ್ನ ಸಜಾತಿ ಪಕ್ಷಿ ನಿನಗಿಂತ ಅನ್ಯರಲ್ಲ, ಭಿನ್ನರಲ್ಲ, ಅದೊಂದು ಕಾರ್ಯವನ್ನು ಹಿಡಿದದ. ಕಾರಣ ಏನು? ಸುಮ್ಮನೆ ಅಲ್ಲ, ಸಮುದ್ರ ಈ ಪಕ್ಷಿಗೆ ದ್ರೋಹ ಮಾಡ್ಯದ. ಆ ಕಾರಣದಿಂದ ನಿನಗೂ ಅವಮಾನ ಮಾಡಿದಂತೆ ನಿನ್ನ ಪಕ್ಷಿಗೆ ಮಾಡಿದ್ರೆ, ಪಕ್ಷಿಯ ರಾಜ ಅಂದಮೇಲೆ ರಾಜನಿಗೂ ಅಪಮಾನ ಮಾಡಿದಂಗೆ ಆಗ್ತದ. ಒಂದು ಜಾತಿಯಲ್ಲಿ ನೇಮಾದ ಗರುಡ, ಒಂದು ಜಾತಿಯಲ್ಲಿ ಒಬ್ಬನಿಗೆ ಅಪಮಾನವಾದರೆ ಆ ಜಾತಿಯಲ್ಲಿ ಇರುವ ಎಲ್ಲರಿಗೂ ಅಪಮಾನವಾದಂತೆ. ನಿಮ್ಮ ಜಾತಿ ಅಲ್ಲ, ಮತ್ತೆ ಅವನಿಗೆ ಅಪಮಾನ ಮಾಡಿದ್ರೆ ನಿನಗೆ ಮಾಡಿದಂಗಲ್ಲೇನು? ನಾವು ಲೌಕಿಕದ ಅಂತೀವಲ್ಲ, ನಿನಗಂದ್ರೆ ನನಗಂದಂಗಪ್ಪ, ಅಭಿಮಾನ ಅದು. ಆ ಕಾರಣ ಸಮುದ್ರವು ಗರ್ಭದಿಂದ ನಿನ್ನ ಜಾತಿಯ ಪಕ್ಷಿಯ ಮೊಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ನಷ್ಟ ಮಾಡಿದೆ. ಜಾತ್ಯ ಅಭಿಮಾನವುಳ್ಳ ನೀನು ಆ ಪಕ್ಷಿಗೆ ಸಹಾಯವನ್ನು ಮಾಡಲೇಬೇಕು ಅಂತ ಹೇಳಿದ ನಾರದರು. ಗರುಡರಾಜನು ಈ ಮಾತುಗಳನ್ನು ಕೇಳಿ ಕೋಪದಿಂದ ಸಮುದ್ರದ ಮೇಲೆ ಯುದ್ಧಕ್ಕೆ ಬಂದನು. ಆತ ಬರ್ಬೇಕಾದ್ರೆ ಒಬ್ಬತ್ತ ಬರ್ತಾನೇನು? ಗರುಡರಾಜನು ಈ ಮಾತನ್ನು ಕೇಳಿ ಸಮುದ್ರವು ಭಯದಿಂದ ಪಕ್ಷಿಗೆ ತಾನು ಅಪಹರಿಸಿದ್ದ ಮೊಟ್ಟೆಗಳನ್ನು ಕೊಟ್ಟು ಕ್ಷಮಾಪಣೆ ಬೇಡಿಕೊಂಡಿತು. ನೋಡು, ಆ ಮೊಟ್ಟೆಗಳನ್ನು ಏನಾಗಿತ್ತು ಅದನ್ನೇ ಮತ್ತೆ ಕೊಟ್ಟು ಕ್ಷಮೆ ಮಾಡಂತ ಕೇಳಿಕೊಂಡಾಗ ಇಲ್ಲಿ ಏನ್ ತಿಳಿಬೇಕಾಗ್ಯದ? ಕತೆ ಏನಾದ್ರಲ್ಲಿ ಪಕ್ಷಿಯು ಚಿಕ್ಕದಾದರೂ ಅದರ ದೃಢ ನಿಶ್ಚಯ ದೊಡ್ಡದು ಅಂತ. ಅದು ಮಾಡಿದ ನಿಶ್ಚಯ ದೃಢ. ನೋಡ್ರಿ, ಪಕ್ಷಿ ಬಹಳ ಚಿಕ್ಕದಾದ, ತನ್ನ ಕಾರ್ಯವನ್ನ ತಾನು ಸಾಧಿಸಿಕೊಂಡಿತು. ಇದರಂತೆ ಸಾಧಕನು ಆತ್ಮ ಸಾಕ್ಷಾತ್ಕಾರವನ್ನ ಪಡೆದುಕೊಂಡೇ ತೀರುವನೆಂಬ ದೃಢ ನಿಶ್ಚಯದಿಂದ ಸಾಧನೆ ಮಾಡುತ್ತಾ ಬಂದರೆ ಆವಾಗ ಪರಮಾತ್ಮನು, ಪರಮೇಶ್ವರನ ಸಹಾಯವು ಯಾವುದೇ ರೂಪದಿಂದ ದೊರೆತು
ಸಿದ್ಧಿಯು ಅವಶ್ಯವಾಗಿ ದೊರೆಯುವುದು. ಈಗ ನೀವು ಆಗಲಿ ನಾವಾಗಲಿ ಬಹಳಷ್ಟು ಜನ ಈ ಮೋಕ್ಷ, ಈ ಜನನ, ಈ ಮರಣ, ಈ ದುಃಖ ಇವು ಯಾಕೆ ಅನ್ನುವಂಥ ಸಣ್ಣ ಒಂದು ಕಲ್ಪನೆ, ಇದರಿಂದ ಪಾರಾಗೋ ಬಗೆ ಹೇಗೆ, ಇದಕ್ಕೆ ಏನಾದರೂ ಪರಿಹಾರ ಇದೆಯೋ ಇಲ್ಲವೋ ಅನ್ನುವಂಥ ಸಂಶಯದಲ್ಲೇ ಇದ್ದು ಇದನ್ನು ತಿಳ್ಕೊಳ್ಬೇಕು, ಇದನ್ನು ಯಾರು ತಿಳಿಸಾರು, ಅದಕ್ಕೆ ಏನಾದರೂ ಒಬ್ಬ ವ್ಯಕ್ತಿ ಇರಬಹುದೋ ಇಲ್ಲವೋ ಅನ್ನುವಂಥ ಹಲವು ವಿಚಾರದಲ್ಲಿ ಯಾರಲ್ಲೇ ಒಬ್ಬರಲ್ಲಿ ಹುಟ್ಟಲಿ, ಎಲ್ಲರಲ್ಲಿ ಹುಟ್ಟಬೇಕಂತಲ್ಲ, ಯಾವುದೇ ಒಬ್ಬ ಚಿಕ್ಕ ವ್ಯಕ್ತಿಯಲ್ಲಿ ಹುಟ್ಟಿದಂಥ ಈ ಪ್ರಯತ್ನ ಏನದ ಭಗವಂತ ಯಾರಾದರೂ ಅಂದ್ರೆ ಅಲ್ಲಿ ನಾರದನ ಮಹರ್ಷಿಗಳನ್ನು ಕಳಿಸಿದಂತೆ ಪರಮಾತ್ಮ ಸದ್ಗುರು ಬಸವಾನಂದನ ನಮ್ಮನ್ನು ಕಳಿಸಿದ ನೋಡ್ರಿ. ಅವ್ರು ಕಳಿಸ್ಯಾರಂತೋ ಇಲ್ಲಂತೋ ಕಳಿಸಿದ್ರು. ನೋಡು, ಇದು ದ್ರೋಹದ ಮುತ್ತುವಿನ ಒಂದು ಭಯ ಆದ, ಭೀತಿಯಾದ, ಇದನ್ನ ಗೆದಿಬೇಕು ಅಂತ ಇಲ್ಲೋ ಒಂದು ಸಣ್ಣ ಪ್ರಯತ್ನ ಅದ. ಆ ಪ್ರಯತ್ನಕ್ಕೆ ಸಾಧನೆ ಮಾಡಕ್ಕೆ ಈ ಮಾರ್ಗವಾಗಿ ನೀನೇ ಹೋಗಂತ ಕಳಿಸಿರುವಿನ ನಮ್ಮನ್ನ ಆ ಕಡೆ ಕರಲಿಲ್ಲ. ನಾರದಾಗ ಭಗವಂತ ಹೇಳಿದ ಅದೇ ದಾರಿಗೆ ನೀನು ಹೋಗಂತ ಹೇಳಿ ನೋಡ್ರಿ, ಹೌದಿಲ್ಲ? ಅದು ನಿನ್ನಲ್ಲೇ ಬರ್ತದಂತ ಹೇಳಲ್ಲ. ಇವೆಲ್ಲ ವಿಚಾರಗಳನ್ನು ಮಾಡಿದಾಗ ರೋಮಾಂಚನ ಆಗ್ತಾವ, ರೋಮ ಅಲಗಾಡ್ತಾವ. ಅದರಂತೆ ಬಂದು ಸಹಾಯ ಮಾಡೋದಿಲ್ಲ. ಇದು ಪರಮಾತ್ಮ ಮಾಡಿದಂತರೋ ಏನು ನಾವು ನೀವು ಮಾಡಿವೋ, ಪರಮಾತ್ಮನೇ ಮಾಡ್ತಾನಂತ. ಹಾಗಾಗಿ ಆ ಸಿದ್ಧಿ ಅವಶ್ಯವಾಗಿ ಉತ್ಸಾಹದಿಂದ ನಾವು ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಒಂದಿಲ್ಲ ಒಂದು ದಿನ ಅದಕ್ಕೆ ನಮಗೆ ಮಹಾತ್ಮರು ಸಿಗ್ತಾರೆ, ಆ ಕಾರ್ಯ ಹಾಗೇ ಆಗ್ತದಂತ. ಇದರಿಂದ ಏನು ತಿಳ್ಕೋಬೇಕಾಗಿದೆ ನಾವು? ಈ ಒಂದು ಟಿಟ್ಟೆವ ಹಕ್ಕಿಯ ಉದಾಹರಣೆ ತಿಳಿಯೋದೇನೆಂದ್ರೆ, ಆತ್ಮ ಸಾಕ್ಷಾತ್ಕಾರವೆಂಬುದು ಸರ್ವರಿಗೂ ಸಾಧ್ಯವಲ್ಲದ ಮಾತು. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು, ಕಲ್ಯಾಣವನ್ನು ಮಾಡಿಕೊಂಡು, ಈ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಉದ್ಧಾರ ಮಾಡಿಕೊಳ್ಳಬೇಕು ಅನ್ನುವುದು ಎಲ್ಲರಿಗೂ ಸಾಧ್ಯವಾದ ಮಾತಲ್ಲಿದು. ಜೀವನು ಯಾಕಂದ್ರೆ ಜೀವನು ಶಿವನಾಗುವುದು ಹೇಗೆ ಎಂದು ಸಂಶಯ ಪಟ್ಟವನಿಗೆ ನಾ ಹೇಳಿದ್ನಲ್ಲಿ. ಈಗ ಶಿವ ಜೀವ ಒಂದೇ ಅಂತಾರ, ಜೀವ ನಾನಂತಾರ, ಶಿವ ಅವನಂತಾರ, ಅವನ ನಾನು ನೋಡಿಲ್ಲ, ಅವನು ಹೇಗಿರಬಹುದು, ಜೀವಂತರ ನನಗೂ ಗೊತ್ತಾಗವಲ್ತು. ಈ ರೀತಿ ಸಂಶಯದಲ್ಲಿ ಇದ್ದವನಿಗೆ ಸಂಶಯ ಪಡದೆ ದೃಢ ನಿಶ್ಚಯದಿಂದ ಶ್ರವಣಾದಿ ಸಾಧನೆಗಳನ್ನು ಮಾಡುತ್ತಾ, ಗುರುವಾಕ್ಯಗಳೇ ಸಂಶಯ ಪಡಬಾರದು. ಏನು ಮಾಡದ ಅಂದರೆ ಶ್ರವಣಾದಿಗಳನ್ನು, ಶ್ರವಣ ಮನನ ನಿಧಿಧ್ಯಾಸಗಳನ್ನು ಮಾಡುತ್ತಾ ಬಂದರೆ ಸದ್ಗುರು ರೂಪದಲ್ಲಿರುವ ಪರಮೇಶ್ವರನ ಸಹಾಯದಿಂದ ಮುಕ್ತಿಯು ತಪ್ಪದೆ ಸಿದ್ಧಿ ಆಗುತ್ತದೆ. ಮೋಕ್ಷ ತಪ್ಪದಿಲ್ಲ, ಉಳಿದು ತಪ್ತಾವ. ನಮ್ಮ ಸಂಶಯ ಅಲ್ಲೇ ಆಗ್ಯದ. ಪ್ರಪಂಚದ ಸಿದ್ಧಿ ಆಗೋದಿಲ್ಲ, ಅದು ಪಾಪ ಪುಣ್ಯ ಅನುಸಾರವಾಗಿ ಏನೋ ಯಾವುದೋ ಪ್ರಾಪ್ತಿ ಆಗ್ತದ. ಆದರೂ ಕೂಡ ಅದು ಮಿಥ್ಯವಾದದ್ದಲ್ಲ, ಏನು ಸತ್ಯವಾದದ್ದಲ್ಲ. ಹಾಗೆ ಇದೇ ವಿಷಯವನ್ನು ಶಾಸ್ತ್ರದಲ್ಲಿ ಏನು ಹೇಳಿದರು ಅಂದರೆ, ಮುಕ್ತಿ ಮೂಲ ಗುರು ಕೃಪಾ. ಗುರುವಿನ ಕೃಪಾ, ನಾರದನ ಕೃಪೆಯಿಂದ ಆಯ್ತಲ್ಲ ಇಲ್ಲಿ ಗುರುವಿನ ಕೃಪೆಯಿಂದನೇ ಮೋಕ್ಷ ಆಗೋದು. ಹೀಗೆ ಮುಂದೆ ಮತ್ತೆ ಮಹಾತ್ಮರು ಹಲವು ವಿಚಾರಗಳನ್ನು ಹೇಳ್ತಾ ನಿಶ್ಚಯ ಅನ್ನುವಂಥದ್ದು ಬಹಳ ಮುಖ್ಯ ಆದಂತೆ ಇಲ್ಲಿ ಹೇಳಿ, ಇಲ್ಲಿ 24ನೇ ಶ್ಲೋಕದಲ್ಲಿ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸಾ ಏವ ಇಂದ್ರಿಯ ಗ್ರಾಮಂ ವಿನಯಂ
ಸಮಂತತ ಅಂತ ಈ ಒಂದು ಶ್ಲೋಕದ ಅರ್ಥ. ಯಾವಾಗಲೂ ಒಂದು ಮನುಷ್ಯನಿಗೆ ಸಂಕಲ್ಪ ಅನ್ನುವುದು ಬಹಳ ಮುಖ್ಯ. ಸಂಕಲ್ಪ ನಾ ಮೊದಲೇ ಹೇಳೀನಿ, ಮಗನ ಮದುವೆ ಮಾಡ್ಬೇಕಾದ್ರೆ ಸಂಕಲ್ಪ ಮಾಡಿದ ಮೇಲೆ ಕಾರ್ಯ ಪ್ರಾರಂಭ ಆಗ್ತಾವ. ಆ ಮದುವೆ ಮಾಡ್ಬೇಕನ್ನೋ ಸಂಕಲ್ಪನೆ ಇಲ್ಲಂದ್ರೆ ಮುಂದೆ ಮದುವೆನೇ ಆಗೋದಿಲ್ಲ ಅಂತ. ಅದೇ ಪ್ರಕಾರ ಇಲ್ಲಿ ಅಧಿಕಾರಿಯಾದವನು ಎಲ್ಲ ಆಸೆ ಆಕಾಂಕ್ಷೆಗಳನ್ನು ನಿಶ್ಶೇಷವಾಗಿ ತ್ಯಜಿಸಿ ಮನಸ್ಸಿನಿಂದ ಇಂದ್ರಿಯಗಳ ಸಮುದಾಯವನ್ನು ಎಲ್ಲ ಕಡೆಗಳಿಂದಲೂ ಸರಿಯಾಗಿ ವಶ ಮಾಡಿಕೊಂಡು, ಹೆಂಗ್ ವಶ ಮಾಡ್ಕೋಬೇಕು ಅಂದರೆ ಸರ್ವ ಕಾಮನೆಗಳನ್ನು ವಾಸನಾ ಸಹಿತವಾಗಿ ತೊಲಗಿಸಿಕೊಂಡು, ಯಾರು ಅಧಿಕಾರಿಯಾದವನು, ಸಂಕಲ್ಪದಿಂದ ಹುಟ್ಟವ ಕಾಮನೆಗಳು, ಸಂಕಲ್ಪದಿಂದಲ್ಲ, ಅವುಗಳನ್ನು ಸರ್ವ ವಿಷಯಗಳಿಂದ ಹಿಂತಿರುಗಿಸಿ ವಾಪಸ್ ತಗೊಂಡು ಮನಸ್ಸನ್ನು ಬ್ರಹ್ಮಾಕಾರವಾಗಿ ಮಾಡಿಕೊಳ್ಳಬೇಕು. ನಿನ್ನೆ ಹೇಳಿ ಸ್ಪಷ್ಟವಾಗಿ, ಯಾವಾಗ ಬ್ರಹ್ಮಾಕಾರ ಆಗದಂದ್ರೆ ವಿಷಯಾಕಾರ ತೊಲಗದಂತ ಅರ್ಥ. ವಿಷಯಾಕಾರದಿಂದ ಬುದ್ಧಿ ಬ್ರಹ್ಮಾಕಾರ ಆದಾಗ ವಿಷಯಾಕಾರ ಮತ್ತೆ ಆಗೋದಿಲ್ಲ. ಇನ್ನೂ ಜ್ಞಾನಿಯಾದವನಿಗೆ ವಿಷಯಾಕಾರನ ಆಗ್ತದ ಬುದ್ಧಿ ಅಂದ್ರೆ ಬ್ರಹ್ಮಾಕಾರ ಆಗಿಲ್ಲ ಅಂತ ಅರ್ಥ ಮಾಡಬೇಕು. ಅದು ಆಗದಂದ್ರೆ ಇದು ಇಲ್ಲ, ಇದು ಆಗಿದಂದ್ರೆ ಅದು ಇಲ್ಲ ಅಂತ. ಹಾಗೆ ಸಾಧನೆಯನ್ನು ಮಾಡುವಾಗ ಹೊರಗಿನ ಸಾಧನಾ ಕ್ರಮವನ್ನು ಕುರಿತು ಹೇಗೆ ಕುಳಿತುಕೊಳ್ಳಬೇಕು, ದೃಷ್ಟಿಯನ್ನು ಹೇಗೆ ಇಡಬೇಕು ಎಂಬ ವಿಷಯಗಳನ್ನು ಇಲ್ಲಿಯವರೆಗೂ ಹೇಳ್ತಾ ಬಂದರು. ಮುಂದೆ ಅಂತಃಕರಣದಲ್ಲಿ ಇರುವಂಥ ಕೋರಿಕೆಗಳು ಎಲ್ಲವನ್ನು ಮೂಲ ಸಹಿತವಾಗಿ ಕಿತ್ತಿ ಬಿಸಾಡಬೇಕು. ಅಂತಃಕರಣ ಒಳಗಿನವು, ಒಳಗ ಕೋರಿಕೆಗಳು ಬಹಳ ಅವ. ಹೊರಗಿನ ಕೋರಿಕೆಗಳನ್ನು ಪೂರೈಸಬಹುದು, ಒಳಗಿನ ಕೋರಿಕೆಗಳನ್ನು ಪೂರೈಸಲಿಕ್ಕೆ ಯಾರಿಂದ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಏನಾದರೂ ಮಗ ಹಠ ಮಾಡಿದ ಒಂದು ಕಾರ್ ಬೇಕಂದ ಕೊಡಿಸ್ಬೋದು, ಸೈಕಲ್ ಮೋಟ್ರ್ ಬೇಕಂದ ಕೊಡಿಸ್ಬೋದು, ಇನ್ನೊಂದು ಬೇಕಂದ ಏನಾದರೂ ಮಾಡಬಹುದು. ಇನ್ನು ಒಳಗಿನ ಗುಪ್ತ ಕಾಮನೆಗಳೇನವ ಅವುಗಳನ್ನು ಈಡೇರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಜಗತ್ತಿನಲ್ಲಿ ಎಂತೆಂಥ ಅನಾಹುತಗಳು ಆಗಿ ಹೋಗ್ಯವ ನಿಮಗೆಲ್ಲ ಗೊತ್ತಿದ್ದ ವಿಷಯಗಳಾವ, ಹೆಚ್ಚು ಹೇಳಿನ ಅವಶ್ಯಕತೆ ಇಲ್ಲ. ಅದರಿಂದ ಕಿತ್ತಿ ಬಿಸಾಕಬೇಕಂದ್ರೆ ಅವು ಕೋರಿಕೆಗಳು ಎಲ್ಲಿ ಉತ್ಪತ್ತಿ ಆಗ್ತವಂತ ಮೊದಲು ಕಂಡುಹಿಡಬೇಕು. ಹೆಂಗ್ ಬಿಸಾಕ್ತಿತ್ತು? ಕಳೆ ತೆಗೆದು ಬರ್ರಿಯಪ್ಪ ಹೊಲಕ್ಕೆ ಹೋಗಂದ್ರೆ ಯಾವ ಹೊಲ್ದಾಗ ಎಲ್ಲಿ ಅಂತ ಗೊತ್ತಿದ್ರೆ ಹೋಗಿ ಕಿತ್ತಾಕ್ ಬರ್ತದೋ, ಸುಮ್ಮನೆ ಕಿತ್ತಾಕ್ ಬರ್ತದ? ಅಲ್ಲಿ ಹೋಗ್ಬೇಕು, ಹೊಲ ಇದೆ ಅಂತ ಗೊತ್ತಾಗಬೇಕು. ಮತ್ತೆ ಕಿತ್ತಿ ಹಾಕುವವನು ಬಹಳ ಜಾಣ ಇರಬೇಕು. ಚಿಕ್ಕ ಬೆಳೆಯಲ್ಲಿ ಅದು ಟೊಂಗೆ ಅಂತ ಏನು ಬರ್ತದೆ ಅಂತಾರೆ, ಅದಕ್ಕೆ ಜಿಗಳೆ, ಅದು ಜೋಳದ ಮೊಳಕೆ ಇದ್ದಂಗೆ ತುಂಗೆ ಏನಂತಾರೆ, ತುಂಗೆ ಜೋಳದ ಮೊಳಕೆ ಇದ್ದಂಗೆ ಇರ್ತದೆ. ಅದು ಬೇರೆ ಇದು ಬೇರೆ ಇಲ್ಲ. ಅದು ಸರಿಯಾಗಿ ಜ್ಞಾನ ಇರಬೇಕು. ಈ ತುಂಗೆ ಯಾವುದು, ಜೋಳದ ಮೊಳಕೆ ಯಾವುದು. ಏನಾದ್ರೆ ಮೊಳಕೆ ಕಿತ್ತಿ ತುಂಗೆ ಹೊಲ್ದಾಗಿಟ್ಟು ಬಂದ್ರೆ ವಿಚಾರ ಬೇಕಲ್ಲ. ಹಾಗೆ ಈ ಒಂದು ಸಂಕಲ್ಪದಲ್ಲಿ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಅನರ್ಥಕ್ಕೆ ಕಾರಣವಾದ ವಿಷಯಗಳಲ್ಲಿರುವ ದೋಷವು ಕಂಡುಬರದೆ, ಇಹಲೋಕ ಇಲ್ಲಿ, ಪರಲೋಕದ ಅಲ್ಲಿ, ಇದು ರಮಣೀಯವಾಗಿದೆ ಎಂಬ ಶೋಭನತ್ವದ ಅಧ್ಯಾಸಕ್ಕೆ ಸಂಕಲ್ಪವೆನ್ನುತ್ತಾರೆ.
ನೋಡಕ್ಕೆ ಎಷ್ಟು ರಮಣೀಯವಾಗಿ ಕಾಣಿಸ್ತಾವ ನೋಡಿ. ಇದಕ್ಕೆಲ್ಲ ಭೂಲೋಕದಲ್ಲಿ ಕಂಡು ಕೇಳಿ ಕಂಡಿವಲ್ಲ, ಸೀತಾಮಾತೆಯನ್ನ ಕಂಡಿವಲ್ಲ, ರಮಣೀಯವಾಗಿ ಕಂಡಂತ ಚರ್ಮದ ಚಿಗುರೆಗಾಗಿ ರಾಮಾಯಣಕ್ಕೆ ಕಾರಣ ಆಯಿತು. ಹಾಗೆ ಈ ವಿಷಯವು ನನಗೆ ದೊರೆಯಬೇಕು ಎಂಬ ವಿಷಯದ ಅಭಿಲಾಷ ರೂಪವಾದ ವೃತ್ತಿಯು ಕಾಮ ಎನಿಸುತ್ತದೆ. ಅದೇ ಕಾಮ ಆಯ್ತು ನೋಡು. ಅದು ವಿಷಯಾಕಾರ ಕಂಡಿತಿಲ್ಲ, ಅದು ಕಾಮಾಕಾರ ಅವಾಗ ಆಗ್ತದೆ. ವಿಷಯನೇ ಕಾಣಲಂದ್ರೆ ಕಾಮನೇ ಕಾಣಂಗಿಲ್ಲ ಅಂತಲ್ಲ. ಈಗ ಯಾವುದಾದ್ರೂ ಒಂದು ವಸ್ತುವನ್ನ ಬೇಕಂತ ಅನಿಸ್ತಂದ್ರೆ ಆ ವಸ್ತುವನ್ನ ಕಾಣದಿದ್ರೆ ನಮಗೆ ಬೇಕಂತ ಕಾಮ ಆಗೋದಿಲ್ಲ, ಬೇಕನ್ಸೋದಿಲ್ಲ, ಯಾಕಂದ್ರೆ ಕಂಡೇ ಇಲ್ಲಲ್ಲ. ಹಾಗಾಗಿ ಈ ಒಂದು ಇದರ ಮೇಲಿನಿಂದ ನೋಡಿದರೆ ಸಂಕಲ್ಪಗಳೇ ಕಾಮನೆಗಳು, ಸಂಕಲ್ಪಗಳೇ ಕಾಮನೆಗಳಿಗೆ ಮಾತೃಸ್ಥಾನ. ಎಲ್ಲಿ ಹುಟ್ಟಿದವು? ಸಂಕಲ್ಪದಲ್ಲಿ ಹುಟ್ಟವಿಲ್ಲ. ಹಾಗಾಗಿ ಮೂಲದಲ್ಲಿ ಸಂಕಲ್ಪ ಪ್ರಭವಾನ್ ಅಂದ್ರೆ ವಿವೇಕದಿಂದಲೂ ವೈರಾಗ್ಯದಿಂದಲೂ ವಿಷಯಗಳನ್ನು ಕುರಿತು ಸಂಕಲ್ಪವೇ ಉತ್ಪನ್ನವಾಗದಂತೆ ನೋಡಿಕೊಂಡರೆ, ಯಾಕೆ ನೀನು ಹೊಲಕ್ಕೆ ಕಳಿಸಿದಿ ಕೂಲಿಯರ್ನ ಇಟ್ಟು ಅಂದ್ರೆ ಹೊಲದಾಗ ಕಸ ಬೆಳೆಂಗ ಮಾಡಿದ್ದಿ, ಕಿತ್ತಕ್ಕೆ ಹೋಗ್ಬೇಕಾಗ ಮೊದಲೇ ಅವ ಬೆಳೆಲಾರ್ದಂಗೆ ಮಾಡಿದ್ರಿ ಅಲ್ಲಿ ಹೋಗಿ ಕಿತ್ತ ಅವಶ್ಯಕತೆ ಇಲ್ಲಲ್ಲ. ಅದೇ ಮಾತನ್ನು ಹೇಳ್ತಾರೆ ಅವರು. ಅವನು ಇಷ್ಟೆಲ್ಲ ನಾಶ ಮಾಡಕ್ ಪ್ರಯತ್ನ ಮಾಡೋದು ಬೇಡ, ನಿನ್ನಲ್ಲಿ ಹುಟ್ಟಲಾರ್ದಂಗೆ ಮೊದಲು ಮಾಡಿಕೋ. ಅದು ಯಾವ ರೀತಿಯಿಂದ? ವಿವೇಕ ವೈರಾಗ್ಯದಿಂದ. ಹೀಗೆ ಮುಂದೆ ಕೋರಿಕೆಗಳು ಪೂರ್ಣವಾಗಿ ನಾಶವಾಗಬೇಕೆಂದು ಸರ್ವಾನ್ ಅಂದ್ರೆ ಕೆಲವು ಕೋರಿಕೆಗಳು ಉಳಿಯಬೇಕೆಂದು ಅರ್ಥವಲ್ಲ. ಕೆಲವು ಇರಲಿ, ಕೆಲವು ಹೋಗಲಂತ. ಸರ್ವ ಅಂದ್ರೆ ಎಲ್ಲ ನಾಶ, ಏದು ಮತ್ತು ಪರದ್ದು ನಾಶವಾಗಿ ಇದರಲ್ಲಿ ಯಾವುದಾದ್ರೂ ಒಂದು ಉಳಿತು ಅಂದ್ರೆ ಏನಾಗ್ತದ ಅಂದ್ರೆ ಅದು ಸಾಧಕನನ್ನು ಸಾಧನಾ ಮಾರ್ಗದಿಂದ ಭ್ರಷ್ಟನನ್ನಾಗಿ ಮಾಡುತ್ತದೆ. ಉಭಯ ಭ್ರಷ್ಟ ಐತ್. ಮತ್ತೆ ಹೀಗೆ ಸರ್ವಾನ್ ಕಾಮಾನ್ ಅಂದ್ರೆ ಅಗ್ನಿಶೇಷ, ಶತ್ರುಶೇಷ, ಋಣಶೇಷ, ರೋಗಶೇಷ, ಕಾಮಶೇಷ ಇವುಗಳು ಸ್ವಲ್ಪ ಪ್ರಮಾಣದಲ್ಲಿ ಉಳಿದುಕೊಂಡರೂ ಕಾಲಕ್ರಮದಲ್ಲಿ ಬೆಳೆದು ಅನೇಕ ಅನರ್ಥಗಳನ್ನು ಉಂಟು ಮಾಡುತ್ತದೆ. ಸ್ವಲ್ಪ ಉಳ್ಕಂತು ಅಂದ್ರೆ ಅದು ಮುಂದ ಬಹಳ ಬೆಳೆದು ಅನರ್ಥವನ್ನು ನಾಶ ಮಾಡ್ತದೆ. ಅದಕ್ಕೆ ಬಹಳ ಸಲ 3 ಮಾತು ಹೇಳಿವಿ ನಾವು. ಕಣ್ಣಲ್ಲಿ ಬಿದ್ದ ಕಸ, ಕಾಲಲ್ಲಿಯ ಮುಳ್ಳು, ಮನಸ್ಸಿನಲ್ಲಿರುವ ಸಂಶಯ. ಕಣ್ಣಗೇನು, ಕಣ್ಣು ಇಷ್ಟ ಆದ ಕಸ ಇಷ್ಟು ಬೀಳ್ತದೆ, ಅದ್ರಾಗೆಲ್ಲೋ ಒಂದು ಸಣ್ಣ ಧೂಳು, ಅದು ಇರ್ಲಿ ಬಿಡು, ಅದೇನು ಮಾಡ್ತದ ಅಂತ ಬಿಟ್ಟು ಮುಂದೆ ಕಾಲಾಂತರದಲ್ಲಿ ನಿನ್ನನ್ನು ಕುರುಡನನ್ನಾಗಿ ಮಾಡುತ್ತದೆ. ಕಾಲಲ್ಲಿ ಚುಚ್ಚಿದ ಮುಳ್ಳು ಎಷ್ಟಾದ್ರಿ, ಕಣ್ಣೇ ಕಾಣಲ್ಲ ಅನ್ನೋ ಒಂದು ಚಿಗುರು, ಅದು ಹೋಗಲು ಕೂಡ ಏನು ಮಾಡ್ತಂದು ಬಿಟ್ರೆ ಕಾಲಾಂತರದಲ್ಲಿ ನಿನ್ನನ್ನ ಕಾಲನ್ನೇ ಕಡಿಸಿಕೊಳ್ಳುವ ಪ್ರಸಂಗ ಬರ್ತದ. ದೊಡ್ಡದೇನು ಮುಳ್ಳು, ಚಿಕ್ಕದು. ಮನಸ್ಸಿನಲ್ಲಿ ಎಲ್ಲ ಅಪೇಕ್ಷೆಗಳು ಕಾಮನೆಗಳು ಹಾಳಾಗಿ ಹೋಗಿ ಸ್ವಲ್ಪ ಏನೋ ಒಂದಾದಂತ ಬಿಟ್ಟಿಲ್ಲ, ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ತದ ಅಂದ್ರೆ ಮತ್ತೆ ದುಃಖಕ್ಕೆ ಕರ್ಕೊಂಡು ಹೋಗ್ತದ. ನಿನಗೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ. ಇದು ಭವ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಆಗ್ತದೆ. ಅದಕ್ಕಾಗಿ ಇಲ್ಲಿ ಕೋರಿಕೆಗಳನ್ನು ಅಶೇಷವಾಗಿ ನಿರ್ಮೂಲ ಮಾಡಿಕೊಂಡಾಗ ಅಂತಃಕರಣವು ಬ್ರಹ್ಮಾಕಾರವಾಗುತ್ತದೆ. ಅಲ್ಲೇನಾಗ್ತದ? ಬ್ರಹ್ಮಾಕಾರ ಆಗ್ತದ. ಅದು ಹೇಗಾಗ್ತದ್ರಿ? ಮೊದಲೇ ಬ್ರಹ್ಮಾಕಾರ ಅದ,
ಈ ಕೋರಿಕೆಗಳಿಂದ ಅದು ಭ್ರಮೆ ಆಕಾರ ಆಗ್ಯದ. ಈಗ ಬ್ರಹ್ಮನ ಮಾಡಕ್ಕೆ ಏನು ಮಾಡಬೇಕು? ಕೋರಿಕೆಗಳನ್ನು ತೆಗೆದಾಕು, ಬ್ರಹ್ಮ ತಾನಾಗಿ ಉಳಿತದ. ಅಲ್ಲಿ ಮಾಡೋದೇನದು ಮಲ್ಲೇ ಬ್ರಹ್ಮ ಅದು. ಮನೆ ದೊಡ್ಡದಾದ್ರಿ, ಮನೆ ಗೃಹ ಪ್ರವೇಶಕ್ಕೆ ಬರ್ತಾರ, ಎಷ್ಟು ದೊಡ್ಡದಾದ್ರಿ, ಹಾಲು ಅಡಿಗೆ ಮನೆ ಎಷ್ಟು ದೊಡ್ಡದಾದ, ದೇವ್ರ ಮನೆ ಎಷ್ಟು ದೊಡ್ಡದಾದ ಅಂತೀವಿ, ನೋಡ್ತೀವಿ, ಹೋಗ್ತೀವಿ. 1 ವರ್ಷ 6 ತಿಂಗಳು ಬಿಟ್ಟು ಮತ್ತೆ ಅವರೇ ಬಂದಿರ್ತಾರೆ. ಮನೆ ಸಣ್ಣದು ಕಾಣ್ತದ ಅವ್ರಿಗೆ. ಆವತ್ತು ನೋಡಿದ ದೊಡ್ಡದು ಕಾಣ್ತು, ಇವತ್ತು ಸಣ್ಣದು ಕಾಣ್ತದ. ಸಣ್ಣದಾಗ್ಯದೇನದು? ಸಣ್ಣದಾಗಿ ಯಾಕೆ ಕಾಣ್ತದಂದ್ರೆ ಅದರಲ್ಲಿ ತುಂಬಿದ ವಸ್ತುಗಳು, ಸಾಮಾನುಗಳು ತುಂಬಿ 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 ಏನಾಯ್ತು, ಅದು ದೊಡ್ಡದೋಗಿ ಸಣ್ಣದಾಗ್ಯದ. ಮತ್ತೆ ಈಗ ದೊಡ್ಡದು ಮಾಡಬೇಕಾದ್ರೆ ಏನು ಮಾಡಬೇಕು? ಆ ಒಳಗೆ ತುಂಬಿದ್ದನ್ನು ಹೊರಗೆ ಹಾಕ್ಬೇಕು ಅಷ್ಟೇ. ಮೊದಲು ಹೆಂಗಿತ್ತು ಹಂಗೆ ಕಾಣುತ್ತೆ. ಇವನು ಇರಬೇಕು, ಮೊದಲಂಗೆ ಮನೆ ಕಾಣಬೇಕಂದ್ರೆ ಒಂದು ಖಾಲಿ ಮಾಡಬೇಕಲ್ಲ. ಅದೇ ಪ್ರಕಾರ ಇಲ್ಲಿ ಕೂಡ ಅನೇಕ ಅನರ್ಥಗಳನ್ನು ಉಂಟು ಮಾಡಿಕೊಂಡಿವೆ. ಹಾಗೆ ಇವುಗಳನ್ನು ಮೂಲ ಸಹಿತವಾಗಿ ತೆಗೆದು ಹಾಕಿದ ಮೇಲೆ ಮನಸ್ಸಿನಿಂದ ಇಂದ್ರಿಯಗಳನ್ನು ಆಮೆಯು ತನ್ನ ಅವಯವಗಳನ್ನು ತನ್ನ ಇಚ್ಛಾನುಸಾರವಾಗಿ ಒಳಗೆ ಸೆಳೆದುಕೊಳ್ಳುವಂತೆ ಶಬ್ದಾದಿ ವಿಷಯಗಳನ್ನು ಹಿಂದಿರುಗಿಸಿ ಅವುಗಳ ಗೋಳಕದಲ್ಲಿ ಸ್ಥಾಪಿಸಬೇಕು ಎಂದು ಹೇಳಿರುವುದರಿಂದ ಇಂದ್ರಿಯಗಳನ್ನು ವಿಶೇಷ ರೂಪದಿಂದ ನಮ್ಮ ಸ್ವಯಂ ಅಂದರೆ ಸ್ವತಂತ್ರ, ಆಮೆಗೆ ಸ್ವತಂತ್ರ, ಯಾವಾಗ ಎಳ್ಕೋಬೇಕು ಯಾವಾಗ ಬಿಡಬೇಕು, ಯಾರು ಕಲಿಸೋದಿಲ್ಲ. ಯಾವಾಗ ತನಗೆ ಅಪಾಯ ಅಂದಾಗ ಅದೇನು ಮಾಡ್ತದ, ಒಳಗೆ ಉಪಾಯ ಮಾಡ್ಕೊಂತ. ಆದರೆ ಆಮೆಗಿದ್ದಷ್ಟು ಬುದ್ಧಿ ಮಾನವನಿಗಿಲ್ಲ. ಅದಕ್ಕೆ ಸ್ವಲ್ಪ ಅಪಾಯ ಆದ ತಕ್ಷಣ ಯಾರು ಹೇಳೋದಬೇಕಾಗಿಲ್ಲ, ಇಂದ್ರಿಯಾದಿಗಳನ್ನು ತನ್ನ ಸ್ವಾಧೀನ ಮಾಡ್ಕೊಂಡ್ಬಿಡ್ತದೆ. ಆದರೆ ಮನುಷ್ಯನಿಗೆ ಇಷ್ಟೆಲ್ಲ ವೇದ, ಶಾಸ್ತ್ರ, ಉಪನಿಷತ್ತು, ಪುರಾಣ, ಪುಣ್ಯಕಥೆ ಎಲ್ಲ ಕೇಳಿದ್ರು ಕೂಡ ಅಪಾಯ ಆದಂದ್ರೂ ಕೂಡ ಮತ್ತೆ ಹೊರಗೆ ಹೋಗ್ತಾವ, ಒಳಗೆ ತಗೋದಕ್ಕಾಗಲ್ಲ. ಅಂದರೆ ವಿಚಾರ ಮಾಡಿ ನೋಡು. ಆಮೆಯಂತೆ ನೀನು ಯಾವಾಗ ತಕ್ಷಣ ಆಗ್ಬೇಕಂತ, ಇದು ಜ್ಞಾನಿಗಳಿಗೆ ಮಾತ್ರ ಸಾಧ್ಯ, ಎಲ್ಲರಿಗೂ ಸಾಧ್ಯ ಅಲ್ಲ. ಯಾವಾಗ ಅಪಾಯ ಸ್ಥಿತಿಗೆ ಬರ್ತದ ಅವ್ರು ಉಪಾಯ ಮಾಡ್ಕೊಂಡು ಒಳಗೆ ಹೋಗ್ಬಿಡ್ತಾರೆ. ಒಳಗಂದ್ರೆ ಏನು, ಸ್ವರೂಪದ ಕಡೆ ಹೋಗ್ಬಿಡ್ತಾರ. ಯಾವ ಅಪಾಯ ಇಲ್ಲ ಅಂತ, ಸ್ವರೂಪದ ಕಡೆ ಹೋಗ್ಬೇಕಲ್ಲ, ಅದೇ ಅಪಾಯ. ಮೊನ್ನೆ ಕೂಡ ನಿಮ್ಮೆಲ್ಲರಿಗೆ ಹೇಳಿದೀವಲ್ಲ, ನೆನಪು ಮಾಡಿದೀವಿ ಸದಾನಂದ ಮಹಾರಾಜರಿಗೆ. ರೂಪಾಯಿ ಯಾವುದಕ್ಕೆ ವಿಚಾರ ಮಾಡಬೇಡ, ಸದ್ಗುರು ಬಸವಣ್ಣಂದ್ರೆ ಏನು ಶಾಸ್ತ್ರ ಹೇಳ್ಯಾರ ಅದರ ಕಡೆ ಲಕ್ಷ್ಯ ಕೊಡು, ಹೆಚ್ಚಿನ ಗಮನ ಕೊಡು ಅಂದಾಗ ಇವೆಲ್ಲ ನೋವುಗಳು ಸಾಮಾನ್ಯ ಅಂತ ಅನಿಸ್ತದ. ನಿನಗೇನು ಸಂಬಂಧ ಅದ, ಪ್ರಾರಬ್ಧ ಕರ್ಮ ಅದ, ಶಾಸ್ತ್ರ ಕೇಳಿದ ಮನುಷ್ಯದ್ದೆ ಅಂತ ಆತನ ಸ್ವರೂಪನೂ ಕೂಡ ಅಲ್ಲಿ ನಾವು ಮತ್ತೆ ಎಚ್ಚರ ಮಾಡಿ ಬಂದೀವಿ ಅವತ್ತು. ಆದರೆ ವಿಧಿ ನಿಯಮ ಆ ಪ್ರಶ್ನೆ ಬೇರೆ. ಆ ಕ್ಷಣದಲ್ಲಿ ಅಂಥ ಸಮಯದಲ್ಲಿ ನಮಗೆ ಇಂಥ ಉಪಾಯ ಬೇಕು. ಚಲೋ ಇದ್ದಾಗ ಏನು ಪರವಾಗಿಲ್ಲ, ಚಲೋ ಇದ್ದಾಗ ಎಲ್ಲ ಯಾರು ಭಯ ಇಲ್ಲ, ಭೀತಿ ಇಲ್ಲ ಅಂದಾಗ ಕಚ್ಚಿ ಹಾಕೊಂಡು ಏನು ಆರಾಮ ದೋತ್ರ ಕೈಯಲ್ಲಿ ಎಗರ ಮೇಲೆ ಹಾಕೊಂಡು ತಿರುಗಾಡಿ ಬರ್ಬೋದು. ವೈರಿಗಳಾರ ನಿನಗಂದ್ರೆ ಅಲ್ಲಿ ವಿಚಾರ ಮಾಡ್ತಿದ್ದೋ ಇಲ್ಲ, ಆ ಸಮಯದಲ್ಲಿ ಮಾಡಿದ್ರೆ ಉಳಿತಿದ್ದಿ. ನನಗ್ಯಾರಂತ ವೈರಿಗಳಿಗಿದ್ರೂ ಕೂಡ ನನಗ್ಯಾರಂತ ಅಹಂ ಮಂಡಿದಿಲ್ಲ, ನೀನು ನಾಶ ಆಗಿ ಹೋಗ್ತಿದ್ದ. ಹಾಗಾಗಿ ಇಲ್ಲಿ ಇಂದ್ರಿಯಗಳನ್ನು ನಾವು ಹೇಗೆ ಮಾಡಬೇಕು ಅಂದರೆ, ಮನುವಿನ ವಾಕ್ಯದಂತೆ ಇಂದ್ರಿಯಗಳು ಬಲವಂತವಾಗಿದ್ದರೂ ಅವುಗಳನ್ನು ಜಯಿಸುವುದು ಅತಿ ಕಷ್ಟವೆಂದು ತೋರಿದರೂ ಕೂಡ ಭಯಪಡಬೇಕಾಗಿಲ್ಲ. ಯಾಕಂದ್ರೆ ವಿವೇಕಾದಿ ಸಾಧನೆಗಳನ್ನು ಸಂಪಾದಿಸಿದ ಸಾಧಕರಿಗೆ ಇಂದ್ರಿಯಗಳನ್ನು ಜಯಿಸುವುದು ಸಾಧ್ಯವಾಗುತ್ತದೆ.
ಇದು ಮೊದಲನೇದು ಕೆಲಸ ರೀ, ವಿವೇಕ ವೈರಾಗ್ಯ. ನಮ್ಗೆ ವಿಚಾರ ಅನ್ನೋದು ಮೊದಲೇದ್ದು. ವಿಚಾರಣೆ ಪರಮ ಔಷಧ. ನಾವು ಶಾಸ್ತ್ರ ಕೇಳೋ ವಿಚಾರ ಮಾಡಲಿಲ್ಲ ಅಂದ್ರೆ ಮತ್ತೆ ನಾವು ಯಾಕೆ ಶಾಸ್ತ್ರ ಕೇಳಬೇಕಂತ? ಕೇಳೋದವ್ರಿಗೆ ವಿಚಾರ ಮಾಡಕ್ ಬರಂಗಿಲ್ಲ, ಪಾಪ ಅವ್ರಿಗೆ ಗೊತ್ತಿಲ್ಲಲ್ಲ. ಕೇಳಿದ್ರು ಕೂಡ ವಿಚಾರವಂತರಾಗಬೇಕು, ಮತ್ತೆ ಅವಿಚಾರದ ಕಡೆ ಹೋಗ್ಬೇಕು, ಮತ್ತೆ ಅವಿಚಾರದ ವಿಚಾರಣೆ ವಿಚಾರ ಮಾಡಂತ ಅವ್ರು ಹೇಳಿದ್ರೆ ಇಲ್ಲಿ ಶಾಸ್ತ್ರ ಕೇಳೋದು, ಹೊರಗೆ ಹೋಗಿ ಅವಿಚಾರದ ವಿಚಾರ ಮಾಡೋದು. ಹಾಗಾದ್ರೆ ಜಯಿಸುವುದು ಕಷ್ಟವಾಗುತ್ತದೆ. ಯಾಕಂದ್ರೆ ಇಂದ್ರಿಯಗಳು ಬಹಳ ಪಟುತ್ವ ಅವನ ಜಯಿಸೋದು ಬಹಳ ಕಷ್ಟ ಅಂತ ನಾವು ಅಂತೀವಲ್ಲ. ಯಾಕಂದ್ರೆ ಪಟುತ್ವದಿದ್ದಾಗ ಕಷ್ಟ. ಬಾಲ್ಯದಲ್ಲಿ ಮುಪ್ಪಿನಲ್ಲಿ ಜಯಿಸಬಹುದು. ಆ ತಾತ ಹೇಳ್ತಿದ್ದ, ಮುದಿ ಎತ್ತಿಗೆ ಇಂದ್ರಜಿತ್ ಅನ್ನಂಗಂತ. ಗೋಳಾಪುರ ಬಿಟ್ಟಿರ್ತಾರಲ್ಲ, ಅವೆಲ್ಲ ಮುದುಕಾಗಿರ್ತದ, ಅದೆಲ್ಲ ಇಂದ್ರಿಯಗಳನ್ನ ಗೆದ್ದಿರ್ತದ. ಅದು ಗೆದ್ದಿದ್ದು ಏನಾದಂತ, ಹೌದಲ್ಲ? ಅದರಂತೆ ಇಂದ್ರಿಯ ಬಲವಾಗಿದ್ರು ಕೂಡ ಏನು ತೊಂದರೆ ಇಲ್ಲ ಯಾರಿಗೆ? ವಿವೇಕ ವೈರಾಗ್ಯದವನಿಗೆ. ಯಾಕಂದ್ರೆ ಒಂದು ಉದಾಹರಣೆ ನಿಮ್ಗೆ ಗೊತ್ತದ. ಆನೆ ಎನ್ನುವುದು ಬಲಶಾಲಿಯಾದಂಥದ್ದು. ಆನೆ ಬಹಳ ಬಲಶಾಲಿ, ಅದು ಶಕ್ತಿ ಯುಕ್ತಿ ಅದನ್ನು ಸಾಮಾನ್ಯರಿಗೆ ಸ್ವಾಧೀನ ಮಾಡಿಕೊಳ್ಳೋದು ಅಸಾಧ್ಯ. ಸಾಧ್ಯ ಅದೇನು? ಆದರೂ ಕೂಡ ಒಂದು ಸಣ್ಣ ಇಲಿಯನ್ನು ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಕಷ್ಟ ಆದರೂ ಕೂಡ ಅಂತ ಬಲವಾದ ಆನೆಯನ್ನು ಕೂಡ ಸ್ವಾಧೀನ ಮಾಡಿಕೊಳ್ಳಬಹುದು. ಅದು ಬಲಶಾಲಿ ಅಂತಿದ್ದು, ಅದನ್ನು ಇಲಿ ಅಂತಿದ್ದು. ಬಲಶಾಲಿಯಾದ ಆನೆ ಯುಕ್ತಿಯಿಂದ ವಿವೇಕದಿಂದ ಸ್ವಾಧೀನ ಮಾಡಿಕೊಂತಾನ ಯಾರು? ಮಾವುತ. ಅದರಂತೆ ನೀನು ಕೂಡ ಸ್ವಾಧೀನ ಮಾಡಿಕೊಳ್ಳೋದು ಕಷ್ಟ ಅಲ್ಲ, ವಿವೇಕ ಬೇಕಂತ. ಆ ವಿವೇಕ ಮಾವುತನಿಗೆ, ಆನೆಯ ಬಗ್ಗೆ ವಿವೇಕ ಮಾವುತನಿಗೆ ಉಂಟು ವಿನ ರಾಜನಿಗೆ ಗೊತ್ತಿಲ್ಲ. ಅದು ಮಾವುತನಿಗೆ ಮಾತ್ರ ಗೊತ್ತು. ಅವನು ಹೇಳಿದಂಗೆ ಕೇಳ್ತದ. ಬದ್ಧರ ಸಮೀಪ ಹೋಗು, ಅವನ ಎತ್ತಿ ಕಾಲಿಗೆ ಹಾಕಿ ಸುಡ್ತದ. ಹಾಗಾಗಿ ಇಲ್ಲಿ ಅನಂತ ವಿಚಾರಗಳನ್ನು ನಮ್ಮ ಮಹಾತ್ಮರು ಹೇಳ್ತಾ ಬಂದರು. ಇಲ್ಲಿಯ ಸಮಯ ಒಂದು 10 ನಿಮಿಷ ಇದ್ರೂ ಕೂಡ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾಳೆಯ ದಿನ ಮತ್ತೆ ಮುಂದುವರಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಮಂಗಲವನ್ನು ಹೇಳ್ರಿ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯತು ಜಗದಾಚಾರ್ಯ ವರನಿಕರಕ್ಕೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ವೇದ ಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಘನಮತವನು ಮೋದಾದಿಂ ಸ್ಥಾಪಿಸುತ್ತಲೇ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ.
ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಮನಸ್ಸಿಗೂ ಮಾತಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥ ರೂಢಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಡದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಅಗೋಚರದರ ಒಡಲು ನೀನವುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಶಿವಜೀವರಲ್ಲಿ ಭೇದ ತವೆ ಪುಡುಕಲಿಲ್ಲೆಂಬ ಸುವಿವೇಕಳ ಒಡೆಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವಿಯದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನದಿಂ ಮುಸುಕಿದ ಜ್ಞಾನವನು ದೆಸೆಗಡಿಪ ಬಸವಂತ ದೇಶಿಕನಿಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಪರಮ ನಿಜ ಗುಣಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಕಿಸುತ್ತ ಟೀಕೆ ತಾತ್ಪರ್ಯವನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನಂದನ ಮಹಾರಾಜ್ ಕಿ ಜೈ. सकल साधु सत्वराज की जय. जय मंगलम जय नमः पार्वती शिव.